ನನಗೆ ಪರಿಸರದ ಬಗ್ಗೆ ಬಹಳ ಆಸಕ್ತಿ. ಅಂದ್ರೆ ಈ ಪರಿಸರ ಇದ್ರೆ ನಾವು ಅಂದ್ರೆ ಎಲ್ಲ ಜೀವರಾಶಿಗಳು ಸಂಪೂರ್ಣವಾಗಿ ಈ ಪರಿಸರದ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಪರಿಸರ ಉಳಿಸ್ಕೊಂಡ್ರೆ ನಾವೆಲ್ಲ ಎಲ್ಲರೂ ಬದುಕ್ತೀವಿ ಅಂತೇಳಿ. ಸೊ ಈ ಕಾನ್ಸೆಪ್ಟು ನನಗೆ ಅವಾಗಿಂದನೂ ನಾನು PU ವಿದ್ಯಾರ್ಥಿಯಾಗಿದ್ದಾಗ ಒಂದು ಸಂಘ ಓಪನ್ ಮಾಡ್ತೀನಿ. ಅಂದ್ರೆ ಪರಿಸರ ಸಂರಕ್ಷಣಾ ಯುವಕ ಸಂಘ ಅಂತೇಳಿ ಯುವಕರನ್ನೆಲ್ಲ ಒಟ್ಟಿಗೆ ಸೇರಿಸ್ತೀನಿ. ಒಟ್ಟಿಗೆ ಸೇರಿಸಿ ಒಂದು ಸಂಘಟನೆ ಮಾಡ್ತೀನಿ. ಅಂದ್ರೆ ಸಮಾನ ಮನಸ್ಕರು ನಮ್ಮ ಸ್ನೇಹಿತರುಗಳೆಲ್ಲ ಇದ್ದು. ಆವಾಗ ಒಂದು ನಾನು ಇದ್ದಂಥ ಪ್ರದೇಶ ವಿಜಯಪುರದ ನನ್ನ ಮನೆ ಪಕ್ಕನೇ ಒಂದು ಪಾರ್ಕ್ ಇರುತ್ತೆ, ತಿಲಕ್ ಪಾರ್ಕ್ ಅಂತ. ಈ ತಿಲಕ್ ಪಾರ್ಕನ್ನ ಸಮಗ್ರವಾಗಿ ಅಭಿವೃದ್ಧಿ ಪಡಿಸ್ತೀವಿ ನಾವು. ಒಂದು ಪ್ಲಾನ್ ಮಾಡಿಕೊಂಡು ಯಾವ ರೀತಿ ಗಿಡ ನೆಡಬೇಕು, ಯಾವ ರೀತಿ ಗಿಡಗಳಲ್ಲಿ ಬರಬೇಕು, ಫ್ಲವರ್ ಗಿಡಗಳು ಆಗಿರ್ಬೇಕು, ಹಣ್ಣಿನ ಗಿಡಗಳಾಗಿರ್ಬೇಕು, ಈ ರೀತಿ ಒಂದು ಪ್ಲಾನ್ ಮಾಡಿ ಒಂದು ಸಮಗ್ರವಾಗಿ ಒಂದು ಪಾರ್ಕನ್ನು ರೆಡಿ ಮಾಡ್ತೀವಿ. ರೆಡಿ ಮಾಡಾದ್ಮೇಲೆ ನಾವು ಅವಾಗ ನಮ್ಗೆ ರಸ್ತೆ ಬದಿನಲ್ಲಿ ಗಿಡ ನೆಡಬೇಕು, ನೆರಳಿದ್ರೆ ತುಂಬಾ ಚಂದ ಅಂತೇಳಿ ನನಗನ್ಸುತ್ತೆ. ಆವಾಗ ಏನು ಮಾಡ್ತೀವಿ, ನಮ್ಮ ಸ್ನೇಹಿತರೆಲ್ಲ ಸೇರಿ ಅರಣ್ಯ ಇಲಾಖೆನ ನಾವು ಅಪ್ರೋಚ್ ಮಾಡ್ತೀವಿ. ಅರಣ್ಯ ಇಲಾಖೆಯವರಿಗೆ ನಮ್ಮಂತ NGOಗಳು, ಸಂಘಟನೆಗಳು, ಯುವಕರು ಅವ್ರಿಗೆ ಬೇಕಾಗಿರುತ್ತೆ. ಅವಾಗ ಅವರು ನಮಗೆ ಉತ್ತೇಜನ ಕೊಡ್ತಾರೆ, ತುಂಬಾ ಉತ್ತೇಜನ ಕೊಟ್ಟು ನಮಗೆ ಪ್ಲಾಂಟ್ಸ್ ಕೊಡ್ತೀವಿ, ಟ್ರೀ ಗಾರ್ಡ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನೀವೆಲ್ಲ ಪ್ಲಾಂಟ್ ಮಾಡಬೇಕು ಅಂದ. ಅವಾಗ ಇವತ್ತು ಒಂದು 10% ಚಿಕ್ಕಮಂಗ್ಳೂರ್ನ ಇರ್ತಕ್ಕಂಥ ಟ್ರೀ ಪ್ಲಾಂಟೇಶನ್ ನಾವೇ ಮಾಡಿದ್ದು. ಅವಾಗ ಇವಾಗ ಬೆಳೆದು ದೊಡ್ಡ ಹೆಮ್ಮರ ಆಗ್ಬಿಟ್ಟಿದಾವೆ. ಅದನ್ನೆಲ್ಲ ನೋಡಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಆಮೇಲೆ ವಿದ್ಯಾರ್ಥಿಗಳ ಜೊತೆ ನಾವು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತೇಳಿ ಅವಾಗ ಈಗಲೂ ಇದೆ, ಬಟ್ ಅಷ್ಟೊಂದು ಕ್ರಿಯಾಶೀಲ ಇಲ್ಲ. ಜನರಲ್ ತಿಮ್ಮಯ್ಯ ಅಡ್ವೆಂಚರ್ ಅಕಾಡೆಮಿ ಅಂತಿದೆ. ಅದ್ರ ಮೂಲಕ ಏನ್ ಮಾಡೋದು, ಪ್ರತಿ ವರ್ಷ ವಾರ್ಷಿಕವಾದ ಒಂದು ಕ್ರಿಯಾ ಯೋಜನೆ ಬಂದ್ಬಿಡೋದು ನನಗೆ. ನಾವೆಲ್ಲ ಅಫಿಲಿಯೇಟೆಡ್, ಅಲ್ಲಿಗೆ ನಮ್ಮ ಸಂಘ ಅಲ್ಲಿಗೆ ಅಸೋಸಿಯೇಟೆಡ್. ಸೊ ಅವ್ರಿಗೆ ವರ್ಷ ಪೂರ್ತಿ ಅವಾಗ ಯಾರ್ಯಾರಿಗೆ ಆಸಕ್ತಿ ಇದೆ, ಕೆಲವು ಸರಿ ಆಗುಂಬೆನಲ್ಲಿ ಇರ್ತಕ್ಕಂಥದ್ದು ಇರೋದು, ಶೃಂಗೇರಿನಲ್ಲಿ ಇರೋದು ಕಾರ್ಯಾಗಾರಗಳು, ಪರಿಸರ ಪ್ರಕೃತಿ ಅಧ್ಯಯನ ಶಿಬಿರಗಳು, ಚಾರಣಗಳು, ಈ ರೀತಿ ಎಲ್ಲ ನಿರಂತರವಾಗಿರ್ತಿತ್ತು. ಅದಕ್ಕೆಲ್ಲ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಇದ್ವಿ ನಾವು. ಆವಾಗ ಒಂದು ನಾಮಿನಲ್ ಪ್ರೈಸ್ ಒಂದು 25 ರೂಪಾಯಿ 50 ರೂಪಾಯಿ ಇಷ್ಟಿರೋದು. ವಾರಗಟ್ಲೆ ವಿದ್ಯಾರ್ಥಿಗಳು ರಜೆ ಸಮಯದಲ್ಲಿ ಎಲ್ಲ ಹೋಗಿ ಬರೋರು, ನಮಗೆ ಬಂದು ಥ್ಯಾಂಕ್ಸ್ ಹೇಳೋರು, ಖುಷಿ ಆಗೋದು ನನ್ಗೆ. ಅವರು ಮುಂದಿನ ದಿನಗಳಲ್ಲಿ ಅವರು ಬಂದು ನಮ್ಮ ಸಂಘಟನೆ ಜೊತೆ ಜಾಯಿನ್ ಆಗಿ ಕೈ ಜೋಡಿಸ್ತಾ ಹೋಗೋರು. ಇದೆಲ್ಲ ನಿರಂತರವಾದ ಸಂಪರ್ಕ.